ಮೌತ್ ಅಲ್ಸರ್ ಅಥವಾ ಬಾಯಿ ಹುಣ್ಣು ಯಾಕೆ ಬರುತ್ತೆ ಮತ್ತೆ ಬಂದಾಗ ಏನ್ ಮಾಡ್ಬೇಕು ಬನ್ನಿ ತಿಳ್ಕೋಣ. ಪಿತ್ತ ದೋಷ ಇರೋರಲ್ಲಿ ಕಂಡು ಬರುತ್ತೆ. ಅವರಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ, ಮತ್ತೆ ಸ್ಪೈಸಿ ಫುಡ್ ಜಾಸ್ತಿ ತಿಂತಾ ಇರ್ತಾರೆ. ಇದರಿಂದ ಅವ್ರ ಗಟ್ ಹೆಲ್ತ್ ಚೆನ್ನಾಗಿರಲ್ಲ. ಆಮೇಲೆ ಫುಡ್ ಕರೆಕ್ಟ್ ಆಗಿ ಡೈಜೆಷನ್ ಆಗ್ತಿರಲ್ಲ, ಗ್ಯಾಸ್ಟ್ರಿಕ್ ಇರುತ್ತೆ, ಬ್ಲೋಟಿಂಗ್ ಇರುತ್ತೆ, ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂತವ್ರಲ್ಲಿ. ಇಲ್ಲ ಅಂತಂದ್ರೆ ನಿಮ್ ದೇಹದಲ್ಲಿ B12 ವಿಟಮಿನ್ ಕಡಿಮೆ ಇದ್ರೆ, ಐರನ್ ಕಡಿಮೆ ಇದ್ರೆ, ಫೋಲೇಟ್ ಕಡಿಮೆ ಇದ್ರೆ, ಈ ವೈಟಮಿನ್ಸ್ ಡಿಫಿಷಿಯನ್ಸಿ ಆಗಿತ್ತು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಆಹಾರಗಳನ್ನ ತಿನ್ನಿ ಅಥವಾ ಸಪ್ಲಿಮೆಂಟ್ ಆದ್ರೂ ತಗೊಳ್ಳಿ. ನಿಮ್ಮ ದೇಹದಲ್ಲಿ ನಿಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾ, ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ, ನಿಮ್ ಇಮ್ಯುನಿಟಿ ತುಂಬಾ ವೀಕ್ ಆಗಿದ್ರೆ, ಕೆಲವೊಂದೊಂದು ಮೆಡಿಕೇಶನ್ ತಗೊಳೋದ್ರಿಂದನೂ ಬರುತ್ತೆ. ಆಮೇಲೆ ಕರೆಕ್ಟ್ ಆಗಿ ಬ್ರಷ್ ಮಾಡದೆ ನಿಮ್ಮ ಬಾಯಿ ಆರೋಗ್ಯನ ನೀವು ನೀಟಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಬರುತ್ತೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ನಿಮ್ಗೆ ಮೌತ್ ಅಲ್ಸರ್ ಬಂದ ತಕ್ಷಣ ಫಸ್ಟ್ ಏನ್ ಮಾಡಿ ಅಂತಂದ್ರೆ, ಜಸ್ಟ್ 1-2 ಸೀಬೆ ಎಲೆ ತಗೊಳ್ಳಿ, ಬಾಯೊಳಗಡೆ ಹಾಕೊಂಡು ಚೆನ್ನಾಗಿ ಅಗಿರಿ. ಆ ರಸ ಅಲ್ಲಿಗೆಲ್ಲ ಟಚ್ ಆಗ್ಬೇಕು ಆ ರೀತಿ. ಸೊ ಈ ರೀತಿ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಲೀಫ್ ಸಿಕ್ಕತ್ತೆ. ಇದ್ರ ಜೊತೆಗೆ ಜೇನುತುಪ್ಪ ಮತ್ತೆ ಶುದ್ಧ ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಆ ಜಾಗಕ್ಕೆ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. 1 ಸ್ಪೂನ್ ಅಷ್ಟು ಶುದ್ಧ ಕೊಬ್ಬರಿ ಎಣ್ಣೆನ ತಗೊಂಡು ಬಾಯೊಳಗಡೆ ಹಾಕ್ಬಿಟ್ಟು ಬೆಳಗ್ಗೆ ತಕ್ಷಣ ನೀವು ಆಯಿಲ್ ಪುಲ್ಲಿಂಗ್ ಮಾಡಿ. ಇದರಿಂದ ಮೌತ್ ಅಲ್ಸರ್ ಅಷ್ಟೇ ಅಲ್ಲ, ನಿಮ್ಮ ಬಾಯಿ, ನಿಮ್ಮ ಹಲ್ಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ವಾರದಲ್ಲಿ 4-5 ಸಲ ಆದ್ರೂ ಈ ಬಸಳೆ ಸೊಪ್ಪು, ಗಣಿಕೆ ಸೊಪ್ಪು ಇದನ್ನ ಉಪಯೋಗಿಸಿ. ಆಮೇಲೆ ನಿಮ್ಗೆ ಗುಲಾಬಿ ಎಲೆದು ಗುಲ್ಕನ್ ಬರುತ್ತಲ್ವಾ, ಅದನ್ನ 1-2 ಸ್ಪೂನ್ ತಿನ್ನೋದ್ರಿಂದ ನಿಮ್ಮ ಬಾಡಿ ತಂಪಾಗುತ್ತೆ. ಇದರಿಂದನೂ ಕೂಡ ನಿಮ್ಗೆ ಮೌತ್ ಅಲ್ಸರ್ ಹೋಗುತ್ತೆ. ನಿಮ್ ಮನೇಲಿ ಕೊಬ್ಬರಿ ಇತ್ತು ಅಂತ ಅಂದ್ರೆ ಬಾಯೊಳಗಡೆ ಹಾಕೊಂಡು ಅದನ್ನ ಚೆನ್ನಾಗಿ ಅಗಿರಿ ನೀವು. ಅದರಿಂದನೂ ಕೂಡ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದ್ರ ಜೊತೆಗೆ 20 ಗ್ರಾಮ್ ಅಷ್ಟು ಅರಿಶಿನ ತಗೊಂಡು 2 ಲೀಟರ್ ಅಷ್ಟು ನೀರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಇಡೀ ದಿನ ಆ ನೀರ್ನ ಕುಡೀರಿ. ಅದೇ ನೀರಲ್ಲಿ 3 ಸಲ ಆದ್ರೂ ಬಾಯೊಳಗಡೆ ಹಾಕೊಂಡು ಗಾರ್ಗ್ಲಿಂಗ್ ಮಾಡ್ಬಿಟ್ಟು ಉಗಿರಿ ನೀವು. ಆಮೇಲೆ ಸ್ಪೈಸಿ ಫುಡ್ ಎಲ್ಲ ಅವಾಯ್ಡ್ ಮಾಡಿ. ದಿನದಲ್ಲಿ 2-3 ಲೀಟರ್ ಅಷ್ಟು ನೀರ್ ಕುಡೀರಿ. ಆಮೇಲೆ ಎಳ್ನೀರ್ ಡಯಟ್ ಮಾಡಿ, ಒಂದಿನ ಪೂರ್ತಿ ಎಳ್ನೀರ್ ಕುಡ್ಕೊಂಡೇ ಇರಿ. ಇದರಿಂದನೂ ನಿಮ್ಗೆ ಎಷ್ಟೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ನಿಮ್ ಹೊಟ್ಟೆ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೂ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ಪ್ರತಿನಿತ್ಯ ಈ ಡ್ರಿಂಕ್ ಮಾಡ್ಕೊಂಡು ಕುಡೀರಿ. 1 ಗ್ಲಾಸ್ ನೀರ್ ತಗೊಳ್ಳಿ, 1/4 ಚಮಚ ಜೀರಿಗೆ, 1/4 ಚಮಚ ಸೋಂಪು ಹಾಕಿ, 1/4 ಚಮಚ ಧನಿಯಾ, 1-2 ಏಲಕ್ಕಿ ಹಾಕಿ, ಒಂದಷ್ಟು ಪುದೀನಾ ಎಲೆಗಳು, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಲಿ ಇದನ್ನ ಕುಡಿತಾ ಬನ್ನಿ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.